ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಹಿಮಾ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಲೈಕ್ ಸ್ಪೆಂಡ್ ಮೈ ಡೇ ಥರ ಮಾಡೋಣ ಅಂತ ಇದ್ದೀನಿ. ಲೈಕ್ ನನಗೊಂದು ಸ್ವಲ್ಪ ಏನೋ ಐಟಮ್ಸ್ ಬೇಕಾಗಿತ್ತು. ಸೊ ಇವತ್ತು ಚಿಕನ್ ಮಾಡ್ತಾಯಿದ್ದೀನಿ, ಮನೆಯಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಐ ಆಮ್ ಸೋ ಹ್ಯಾಪಿ, ಸೋ ಹ್ಯಾಪಿ. ಸೊ ಅದಕ್ಕೆ ನೀರು ಇರಲಿಲ್ಲ, ನೀರು ತೊಗೊಬೇಕು, ಮೊಸರು ತೊಗೊಬೇಕು, ಹಾಲು ತೊಗೊಬೇಕು, ಮತ್ತು ಮೈದಾ ಇರಲಿಲ್ಲ, ಮೈದಾ ತೊಗೊಬೇಕು. ಸೊ ಜ್ಯುವೆಲ್ಗೆ ಬಂದಿದ್ದೀನಿ. ಜ್ಯುವೆಲ್ ಅಂತ ಒಂದು ಸ್ಟೋರ್ ಇರುತ್ತೆ, ಅಲ್ಲಿಗೆ ಸಿಕ್ಕಾಪಟ್ಟೆ ಬಿಸಿಲಪ್ಪ. ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ. ಇನ್ 2 months ಎಲ್ಲರಿಗೂ ರಜಾ, ಲೈಕ್ ಸ್ಕೂಲಿಗೆ ಎಲ್ಲ. ಎವ್ರಿ ಒನ್ ಆರ್ ಎಂಜಾಯಿಂಗ್. ನಾನು ಒಂದು ಸ್ವಲ್ಪ ಎಂಜಾಯ್ ಮಾಡ್ತಾಯಿದ್ದೀನಿ ಅವಾಗ ಟೈಮ್ ಸಿಕ್ಕಿದಾಗ. ಸೊ ಈಗ ಜ್ಯುವೆಲ್ ಹತ್ರ ಆಲ್ರೆಡಿ ನಾನು ಬಂದು ಕಾರ್ ಪಾರ್ಕ್ ಮಾಡಿದ್ದೀನಿ. ಸೊ ಈಗ ಒಳಗಡೆ ಹೋಗೋಣ ಬನ್ನಿ. ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ, ಇಷ್ಟು ಬಿಸಿಲಿದೆ ನೋಡಿ, ಸುಟ್ಟೋಗ್ತಾ ಇದ್ದೀನಿ ನಾನು. ಸ್ಪೆಕ್ಸ್ ಬೇರೆ ಕಾರಲ್ಲೇ ಇಟ್ಬಿಟ್ಟಿದ್ದೀನಿ. ಬೇಗ ಹೋಗೋಣ. ವಾಟರ್ ಬಾಟಲ್. ತುಂಬ ದೊಡ್ಡ ಸ್ಟೋರು. ಆ ಸ್ಟೋರ್ ತೋರಿಸಿದ್ನಲ್ಲ ಅದೇ ಥರ ಇದು ಇನ್ನೊಂದು ಸ್ಟೋರು. ಇದೇ ಏರಿಯಾದಲ್ಲಿ ಎಷ್ಟೊಂದು ವರ್ಷ ನಾನು ಇದ್ದಿದ್ದೆವು, ಲೈಕ್ ಈ ಕಮ್ಯುನಿಟಿಲಿ. ಇದು ರೋಮಿಯೋವೆಲ್ ಅಂತಾರೆ ಈ ಏರಿಯಾ ಬಂದು. ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ನೋಡಿ. ಒಂದು ಸ್ಟೋರ್ ಹತ್ರ ಇದ್ದರೆ ಇಲ್ಲಿ US ಅಲ್ಲಿ ಕಾರ್ ಪಾರ್ಕಿಂಗ್ ಕಂಪಲ್ಸರಿ ಇರಲೇಬೇಕು, ಇಲ್ಲಾಂದರೆ ಅವರು ಬಿಸ್ನೆಸ್ ಅಪ್ರೂವ್ ಮಾಡೋದೇ ಇಲ್ಲ. ನಾನು ಯೂಶ್ವಲಿ ಲೈಕ್ ರೀಫಿಲ್ ಮಾಡ್ಕೊತೀನಿ ಬಾಟಲ್ನ. ಯಾವಾಗಲೂ ಒಂದೇ ಬಾಟಲ್ ಫ್ಲೆಕ್ಸ್ ಮಾಡಲ್ಲ, ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ, ರೀಸೈಕಲ್ ಮಾಡ್ತಾ ಇರ್ತೀನಿ. ಸೊ ಈ ಥರ ರೀಫಿಲ್ ಮಾಡ್ಕೊಂಬಂದರೆ ವಾಟರ್ನ ಅದೇ $5 ಕೊಟ್ಟರೆ ಇಂಡಿಯಾದಲ್ಲಿ ರೀಫಿಲ್ ಮಾಡ್ಕೊಂಬರ್ತೀವಲ್ವ, ಅದೇ ಥರ ಇಲ್ಲಿ $2 $2.50 ಏನೋ ಒಂದು ಬಾಟಲ್ ರೀಫಿಲ್ಲಿಗೆ. ನನಗೆ ಈ ವಾಟರೇ ಆಲ್ರೆಡಿ ಸೆಟ್ ಆಗಿಬಿಟ್ಟಿದೆ. USA ಬಂದಾಗಿಂದ ಇದೇ ಕುಡ್ದು ನನಗೆ ಸೆಟ್ ಆಗಿಬಿಟ್ಟಿದೆ. ಒಬ್ಬೊಬ್ಬರು ಬಾಟಲ್ ತೊಗೊಂಬರ್ತಾರೆ, ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ವಾಟರು. ಈ ಬಾಟಲ್ ವಾಟರೇ ಸೆಟ್ ಆಗಿದೆ. ಬೇರೆ ವಾಟರ್ ಕುಡಿದ್ರೆ ನೀರು ಕುಡ್ದಂಗೆ ಅನಿಸಲ್ಲ ನನಗೆ. ಸೊ ಇಲ್ಲೇ ತೊಗೊಂಬರ್ತೀನಿ ಯಾವಾಗಲೂ. ನಾನು ಈ ಸತಿ ರೀಫಿಲ್ ಮಾಡ್ಕೊಳ್ಲಿಲ್ಲ, ಇನ್ಸ್ಟೆಡ್ ರೀಸೈಕಲ್ ಮಾಡಿದೆ. ಅದನ್ನು ರೀಸೈಕಲಿಂಗ್ ಹಾಕಿ ನಾನು ಇದೊಂದು ಕ್ಯಾನ್ ತೊಗೊಂಡೆ. ಇಷ್ಟು ಮಹಿಮಾ ಶಕ್ತಿಮಾನ್ ಎತ್ತು ಗದೆ ಅನ್ನೋಂಗೆ ವಾಟರ್ ಬಾಟಲ್ ಫುಲ್ಲು 5 ಇಟ್ಸ್ ಲೈಕ್ ಆಲ್ಮೋಸ್ಟ್ 5 gallons ಆಫ್ ವಾಟರ್ ಬಾಟಲ್, ದೊಡ್ಡ ವಾಟರ್ ಬಾಟಲು ಎತ್ಬಿಟ್ಟಿದೆ ನೋಡು. ಶಕ್ತಿಮಾನ್ ಕಾಣಿಸ್ತಾ ಇದ್ದೀನಾ? ಕಾಣಿಸ್ತಾ ಇಲ್ಲ. ಇದು ನೋಡಿ ಎಲ್ಲ ತರಕಾರಿ ಸೆಕ್ಷನ್ನು. ಸೊ ಇಲ್ಲೆಲ್ಲ ತರಕಾರಿ ಇಟ್ಟಿರ್ತಾರೆ. ಸೊ ಇಲ್ಲೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಈ ಜುವೆಲ್ ಎಸ್ಕೋ ಅಂತಾರೆ. ಸೊ ಈ ಸ್ಟೋರಲ್ಲಿ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ, ಬಟ್ ಕ್ವಾಲಿಟಿಯಾಗಿ ಇಟ್ಟಿರ್ತಾರೆ, ಚೆನ್ನಾಗಿರೋ ಪ್ರಾಡಕ್ಟ್ಸ್ ಇಟ್ಟಿರ್ತಾರೆ. ಎಲ್ಲ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಇಟ್ಟಿರ್ತಾರೆ, ನೀಟಾಗಿ ಮೇಂಟೈನ್ ಮಾಡಿರ್ತಾರೆ, ಎಲ್ಲ ಚೆನ್ನಾಗಿರುತ್ತೆ. ಇದು ನೋಡಿ, ಇದು ತೋರಿಸ್ತಾ ಇದ್ದೀನಲ್ಲ, ಇದೇನೋ ಅಂತಾರೆ, ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಹೆಸರು, ಬಟ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತೆ. ಒಂದು ಸತಿ ತಂದು ಮಾಡಬೇಕು, ಹೆಂಗೆ ಬರುತ್ತೆ ಅಂತ ನೋಡಬೇಕು. ಇಲ್ಲಿ ನೋಡಿ ಎಲ್ಲ ಆ್ಯಪಲ್ಸು ಎಲ್ಲ ಇಟ್ಟಿದ್ದಾರೆ, ಡೀಲಲ್ಲಿ ಇರುತ್ತೆ ಒಂದೊಂದು ಸತಿ ಇಲ್ಲಿ. ಸೊ ನೀವು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಡೀಲ್ ಬರುತ್ತೆ. ಸೊ ಯು ಕ್ಯಾನ್ ಸೇವ್ ಲೈಕ್ ಸಮ್ ಅಮೌಂಟ್, $5 $6 ಜಾಸ್ತಿ ಗುರು ಇಲ್ಲಿ. ಅಂದರೆ $5 ಅಷ್ಟೇ. ಕೊರಿಯಾಂಡರ್ ಬೇಕಾಗಿತ್ತು, ಅದೇ ಬಿರಿಯಾನಿ ಮಾಡ್ತಾಯಿದ್ದೀನಲ್ಲ, ಕೊರಿಯಾಂಡರ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ನೋಡ್ತಾ ಇದ್ದೆ. ಬಟ್ ಕೊರಿಯಾಂಡರ್ ಎಷ್ಟೊಂದು ವೆರೈಟಿ ಕೊರಿಯಾಂಡರ್ ಇತ್ತು, ಕನ್ಫ್ಯೂಸ್ ಆದೆ. ಅದಾದಮೇಲೆ ಚೆಕ್ ಮಾಡ್ತಾಯಿದ್ದೆ ಯಾವ್ದು ಚೆನ್ನಾಗಿದೆ ಅಂತ. $1 ಒಂದು ಕಟ್ಟಿಗೆ. ಸೊ ಅದಾದಮೇಲೆ ಯಾವ್ದು ಚೆನ್ನಾಗಿದೆ ಅಂತ ವೆದ್ಕಿ ನೋಡ್ತಾಯಿದ್ದೆ, ಕೆದಕಿ. ಅದಾದಮೇಲೆ ಕೆಳಗಡೆ ಒಂದು ಚೆನ್ನಾಗಿರೋ ಕೊತ್ತಂಬರಿ ಸಿಕ್ತು, ಚೆನ್ನಾಗಿರೋದು. ಸೊ ಇದೇ ನನ್ನ ಕೊತ್ತಂಬರಿ, ಇವತ್ತಿನ ಬಿರಿಯಾನಿಗೆ ಬಲಿಯಾಗುವ ಪಶು ಅಂತ ತಗೊಂಡು ಹೋಗ್ತಾ ಇದ್ದೆ. ಅದಾದಮೇಲೆ ಹಾಗೆ ಹೋಗ್ತಾ ಮೀಟ್ ಸೆಕ್ಷನ್ ಬರುತ್ತೆ. ಸೊ ನಾನು ಇಲ್ಲಿ ಜ್ಯುವೆಲರ್ಸ್ಗಳಲ್ಲೂ ಚಿಕನ್ ಸಿಗುತ್ತೆ, ಬಟ್ ಐ ಡೋಂಟ್ ಪ್ರಿಫರ್ ದಿಸ್ ಚಿಕನ್. ಇಲ್ಲಿ ಬೀಫ್ ಕೂಡ ಇಟ್ಟಿರ್ತಾರೆ ನೋಡಿ, ಇದೆಲ್ಲ ರೆಡ್ ಮೀಟು, ಬೀಫು. ಇಲ್ಲಿ ಜಾಸ್ತಿ ಪೋರ್ಕ್ ಕಮ್ಮಿನೇ, ಬಟ್ ಬೀಫ್ ಜಾಸ್ತಿ ತಿನ್ನೋದು US ಅಲ್ಲಿ. ಇದು ನೋಡಿ ಪೂರ್ತಿ ರೆಡ್ ಮೀಟೇ. ಇಲ್ಲಿ
ಜಾಸ್ತಿ ವೆಜಿಟೇಬಲ್ಸ್ಗಿಂತ ಮೀಟಲ್ಲೇ ಸರ್ವೈವ್ ಆಗ್ತಾರೆ ಎಲ್ಲರೂ ಡೈಲಿ ಬೇಸಿಸಲ್ಲಿ ಮೀಟ್ ತಿಂತಾರೆ. ಸೊ ಅದಕ್ಕೆ ನೋಡಿ ಎಲ್ಲ ಎಷ್ಟು ಪ್ಯಾಕ್ ಮಾಡಿಟ್ಟಿದ್ದಾರೆ. ಅದಾದಮೇಲೆ ಸೆಕೆಂಡು ಹೈಯೆಸ್ಟ್ ಸೇಲ್ ಆಗೋದಂದರೆ ಬಿಯರ್ ಅನಿಸುತ್ತೆ US ಅಲ್ಲಿ. ಎಲ್ಲರೂ ಕುಡಿಯೋದೆ, ಅದು ಒಳ್ಳೆ ನೀರು ಥರ ಕುಡಿತಾನೆ ಇರ್ತಾರೆ. ಈಗಂತೂ ಸಮ್ಮರ್ ಬಂದಿದೆ ಅಲ್ಲ, ಬಾರ್ಬಿಕ್ಯೂ ಮಾಡೋದೇನು, ಅವ್ರ ಎಂಜಾಯ್ಮೆಂಟ್ ನೋಡೋದೇನು, ನಾವೇ ಎಂಜಾಯ್ ಮಾಡಲ್ಲ ಅನಿಸ್ಬಿಡುತ್ತೆ ಅವ್ರು ನೋಡಿ. ಅದಾದಮೇಲೆ ಯೋಗಟ್ ಅಂದರೆ ಕರ್ಡ್ ಬೇಕಾಗಿತ್ತು. ಸೊ ಕರ್ಡ್ ನೋಡ್ತಾ ಇದ್ದೀನಿ ನೋಡಿ, ಎಷ್ಟು ವೆರೈಟಿ ಕರ್ಡ್ ಇಟ್ಟಿದ್ದಾರೆ. ಸೊ ವೆನಿಲಾ ಫ್ಲೇವರ್ಡ್ ಕರ್ಡು ಮತ್ತು ಪ್ಲೇನ್ ಕರ್ಡ್ ಇಟ್ಟಿದ್ದಾರೆ. ಸೊ ಯಾವಾಗಲೂ ಇದನ್ನೇ ತೊಗೊಳೋದು. ಸೊ ಇದನ್ನೇ ತೊಗೊಳ್ತಾ ಇದ್ದೀನಿ, $3.99 ಅದು. ಸೊ ಇದೇನು ವಿಧಿ ಬರೋಕ್ಕೆ ಏನು ಹೊಣ್ಣಿ ಅನ್ನಂಗೆ. ನಾನು ಯಾವಾಗಲೂ ಮನೇಲೇ ಮಾಡ್ಕೊತಾ ಇದ್ದೆ ಕರ್ಡ್ನ, ಬಟ್ ಈ ಸತಿ ಇರಲಿಲ್ಲ ಮನೆಯಲ್ಲಿ. ಬಟ್ ಈಗ ಬಿರಿಯಾನಿಗೆ ಹಾಕಲೇಬೇಕು ಅಂತ ತೊಗೊಂಬಂದೆ ನಾನು. ದುಡ್ಡು ಖರ್ಚು ಮಾಡಿ $4 ಏನಾಗಲ್ಲ ಒನ್ ಟೈಮ್ಗೆ. ದಟ್ಸ್ ಫೈನ್ ಮೈಮಾ, ಯು ಆರ್ ಗುಡ್ ದಿಸ್ ಟೈಮ್ ಅಂತ ಹಾಲು ತೊಗೊಳಕ್ಕೆ ಹೋಗ್ತಾಯಿದ್ದೆ. ಹಾಲು ಇರಲಿಲ್ಲ ಮನೆಯಲ್ಲಿ. ಸೊ ಡೇಟ್ ಚೆಕ್ ಮಾಡಿ ತೊಗೊಬೇಕು. ಬಿಕಾಸ್ ಹಳೆ ಅಂದರೆ ಈಗ 1-2 ದಿನದ ಮುಂಚೆದು ಡೇಟ್ನ ಹಿಂದೆ ಇಟ್ಟಿರ್ತಾರಂತ ತೊಗೊಂಡ್ರೆ ಅದು 16 ಇದೆ, ಇದು 16 ಇದೆ. ಸೊ ಜೂನ್ದು 16th ಎಕ್ಸ್ಪೈರ್ ಆಗುತ್ತೆ, ಇದು June 18 ಎಕ್ಸ್ಪೈರ್ ಆಗುತ್ತೆ. ನನಗಿಂತ ಬುದ್ಧಿವಂತರು ಅವರು, ನಾವೆಲ್ಲ ಹೋಗಿ ಹಿಂದೆಯಿಂದ ತೊಗೊಳ್ತೀವಿ ಅಂತ ಹಿಂದೆ ಇಟ್ಬಿಟ್ಟಿದ್ದಾರೆ. ಸೊ ಅದು ನಾನು ನೋಡಿದೆ. ಸೊ ಓಕೆ 2 days ಇನ್ನೂ ಇದೆ ಅಂತ ಅದನ್ನೇ ತೊಗೊಂಬಂದೆ. ನಾನು ನಿಮ್ಗಿಂತ ಬುದ್ಧಿವಂತಲು ಅಂತ ನಾನು ಅದನ್ನು 18th ಎಕ್ಸ್ಪೈರ್ ಆಗೋದು ತೊಗೊಂಬಂದೆ. ನೋ ಒನ್ ಕ್ಯಾನ್ ಫೂಲ್ ಮಹಿಮಾ ಅಂತ. ಅದಾದಮೇಲೆ ಬೇರೆ ವೆರೈಟಿ ಮಿಲ್ಕ್ಗಳು ಇರ್ತವೆ ಗ್ಲಾಸಲ್ಲಿ ಎಲ್ಲ, ಹೈಜಿನಿಕ್ ಅಂತ ಏನೇನೋ ಇರ್ತಾವಲ್ಲ, ಏನಂತಾರೆ ಹೈಜಿನಿಕ್ ಅಂತೀನಿ ನಾನು ಒಬ್ಳು. ಆರ್ಗ್ಯಾನಿಕ್ ಮಿಲ್ಕ್ ಅಂತ ಇರುತ್ತಲ್ವ ಅದು. ಸೊ ಜಾಸ್ತಿ ದುಡ್ಡಿರೋರು ಜಾಸ್ತಿ ಸ್ಪೆಂಡ್ ಮಾಡ್ತಾರೆ. ಈಗ ಆ ಚಿಕ್ಕ ಬಾಟಲ್ಗೆ $249 ಮಾಡಿಬಿಟ್ಟಿದ್ದಾರೆ. ನಾನಿದ್ದಾಗ $199 ಇದ್ದಿದ್ದು ಆ ಬಾಟಲ್ಗೆ. ಸೊ ಈಗ 50 cents ಎಕ್ಸ್ಟ್ರಾ ಮಾಡಿಬಿಟ್ಟಿದ್ದಾರೆ. ಸೊ ಅದಾದಮೇಲೆ ನನಗೆ ಮೈದಾ ಬೇಕಾಗಿತ್ತು. ಆ ಸೆಕ್ಷನ್ ನೋಡ್ಕೊಂಡು ಹೋಗ್ತಾಯಿದ್ದೆ ಯಾವುದ್ರಲ್ಲಿದೆ ಅಂತ. ಸೊ ಈ ಸೆಕ್ಷನ್ ಅಲ್ಲ ಅಂತ ನೆಕ್ಸ್ಟ್ ಸೆಕ್ಷನ್ಗೆ ಹೋದೆ. ಸೊ ಅದಾದಮೇಲೆ ಈ ಸೆಕ್ಷನಲ್ಲಿ ನೋಡಿ, ಅಲ್ಲಿ ಫ್ಲವರ್ ಅಂತ ಇದೆ, ಕೇಕ್ ಮಿಕ್ಸು, ಫ್ಲವರ್ಸು, ಶುಗರ್ ಎಲ್ಲ. ಸೊ ಓಕೆ ಈ ಸೆಕ್ಷನಲ್ಲಿ ಇದ್ದೇ ಇರುತ್ತೆ, ನನಗೆ ಬೇಕಾದ ಮೈದಾ ಅಂತ ಈ ಸೆಕ್ಷನಿಗೆ ಬಂದೆ. ಸೊ ಇಲ್ಲೆಲ್ಲ ನೋಡಿ ಶುಗರ್ ಎಲ್ಲ ಇಟ್ಟಿದ್ದಾರೆ, ಇದು. ಸೊ ಈ ಸೆಕ್ಷನಲ್ಲಿ ಕೇಕ್ ಸಂಬಂಧಿಸಿದೆಲ್ಲ ಇಟ್ಟಿದ್ದಾರೆ. ಅದಾದಮೇಲೆ ಕಾರ್ನ್ಫ್ಲವರು, ಮೈದಾ ಎಲ್ಲ ಇಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೆ ಯಾವ ಚೆನ್ನಾಗಿದೆ ಅಂತ. ಸೊ ಅದಾದಮೇಲೆ ಯಾವುದೋ ಒಂದು ಚೆನ್ನಾಗಿರೋದೆ ತಗೊಂಬಂದೆ ಅಷ್ಟೇ. ಸೊ ಅದಾದಮೇಲೆ ಅದೆಲ್ಲ, ನನಗೂ ಕೇಕ್ ಬೇಕಿಂಗ್ ಮಾಡೋದೆಲ್ಲ ತುಂಬ ಇಷ್ಟ. ಮೇ ಬಿ ಒನ್ ಟೈಮ್ ಟ್ರೈ ಮಾಡಬೇಕು ಬೇಕಿಂಗ್ ಮಾಡೋದು. ಐ ಲವ್ ಕುಕ್ಕಿಂಗ್, ಐ ಎಂಜಾಯ್ ಕುಕ್ಕಿಂಗ್. ಅದೊಂಥರ ನನಗೆ ರಿಲೀಫ್ ಅನಿಸುತ್ತೆ, ಮೈಂಡ್ ರಿಲೀಫು. ಸೊ ಎಲ್ಲರಿಗೂ ಒಂದೊಂಥರ ರಿಲೀಫ್ ಇರುತ್ತಲ್ಲ. ಸೊ ನನಗೆ ಕಾರ್ ಡ್ರೈವು, ಕುಕ್ಕಿಂಗ್ ಅಂದರೆ ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ ಏನಾರ ಸ್ಟ್ರೆಸ್ ಇದ್ದರೆ. ಆ್ಯಂಡ್ ಆಫ್ಟರ್ವರ್ಡ್ಸ್ ಇಲ್ಲಿ ನೋಡಿ, ಇಲ್ಲೆಲ್ಲ ಕೇಕ್ ಮಾಡೋದೆಲ್ಲ. ಐ ಲವ್ ಟು ಡೂ ದಿಸ್ ಬೇಕ್ರಿ ಥಿಂಗ್ಸ್, ಬಟ್ ಯಾವತ್ತೂ ಟ್ರೈ ಮಾಡಬೇಕು ಒಂದು ಸತಿ. ಲೆಟ್ಸ್ ಸಿ ವೆನ್ ಇಸ್ ದಟ್ ಟೈಮ್ ಕಮ್ಮಿಂಗ್ ಅಂತ. ಸೊ ಬೇಕಾಗಿದ್ದ ಐಟಮ್ಸ್ ಎಲ್ಲ ತೊಗೊಂಡಿದ್ದಾಯಿತು. ಈಗ ಬಿಲ್ ಸೆಕ್ಷನ್ಗೆ ಹೋಗ್ತಾ ಇದ್ದೀನಿ. ಸೊ ಬಿಲ್ ಮಾಡಿಸಿ ತಿರ್ಗಾ ಚಿಕನ್ ಆರ್ಡರ್ ಮಾಡಿದ್ದೆ. ಚಿಕನ್ ತೊಗೊಂಡು ಪಿಕಪ್ ಮಾಡಿ ನನ್ನ ಮನೆಗೆ ಹೋಗಬೇಕಾಗಿತ್ತು. ಸೊ ಬಿಲ್ಲಿಂಗ್ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ನೋಡಿ ಹಿಂಗಿದೆ. ಈ ಚೇರ್ಗಳು ಫೋಲ್ಡಬಲ್ ಚೇರು ವಾಲ್ಮಾರ್ಟಲ್ಲಿ $8 ಇರೋದು. ಇಲ್ಲಿ ನೋಡಿ $14.99 ಹಾಕಿದ್ದಾರೆ. ಅದೇ ಹೇಳಿಲ್ವಾ, 1 to ಸ್ಟೋರು ಎಷ್ಟು ವೇರಿಯೇಷನ್ ಇರುತ್ತಂತ. ಇವ್ರು ನೋಡಿ ಹೆಂಗಿದೆ. ಇಲ್ಲೆಲ್ಲ ಕರ್ಕಿರೋರೆಲ್ಲ ಇಷ್ಟು ದಪ್ಪ ಇರ್ತಾರೆ. ಎಷ್ಟು ದಪ್ಪ ಇರ್ತಾರೆ ಅಂದರೆ ನಾವಿಬ್ರು ನನ್ನಂಥವ್ಳು ಇಬ್ರನ್ನ ಹಾಕಿದ್ರೆ ಒಬ್ರು ಹಾಕ್ತಾರೆ. ಕರ್ಡ್ ಬೇಕಾಗಿತ್ತು, ಕರ್ಡ್ ಮನೇಲೇ ಮಾಡ್ಕೊತಾ ಇದ್ದೆ. ಮಿಲ್ಕ್ ತಂದಿರಲಿಲ್ಲ, ಕರ್ಡು ಇರಲಿಲ್ಲ. ಅದಕ್ಕೆ ಬಿರಿಯಾನಿ ಮಾಡೋಕ್ಕೆ ಕರ್ಡ್ ಬೇಕು ಅಂತ ಕರ್ಡ್ ತೊಗೊಂಡೆ. ಇಟ್ ವಾಸ್ $3.99, $4. ವಿಧಿ ಇಲ್ಲ, ನನಗೆ ಬೇಕು ಈಗ ಮೊಸರು, ಅದಕ್ಕೆ ತೊಗೊಂಡೇಬೇಕಾಗಿತ್ತು. ಹಾಲು $149 ಇತ್ತು. ನಾನು ಈ ಸ್ಟೋರಲ್ಲಿ ಆಲ್ಮೋಸ್ಟ್ ಈ ಏರಿಯಾದಲ್ಲಿ ಆಲ್ಮೋಸ್ಟ್ 2.5 years ಇದ್ದಿದ್ದರಿಂದ ನನಗೆಲ್ಲಿ ಏನೇನಿದೆ ಅಂತ ನನಗೆಲ್ಲ ಗೊತ್ತು ಈ ಸ್ಟೋರಲ್ಲಿ. ಅಲ್ಲಿಂದ ಬರೋಷ್ಟೊತ್ತಿಗೆ ಉಸ್ಸಪ್ಪ ಅಂತ ಇದ್ದೀನಿ. ಸೊ ಈ ಸ್ಟೋರಲ್ಲಿ ಆಲ್ಮೋಸ್ಟ್ ನಾನು ಇಲ್ಲೇ ಇದ್ದಿದ್ದು, ಈ ಕಮ್ಯುನಿಟಿನಲ್ಲೇ. ಸೊ ನನಗೆ ಎಲ್ಲಿದೆ ಈ ಸ್ಟೋರಲ್ಲಿ ಏನೇನಿದೆ ಅಂತ ಗೊತ್ತು. ಸೊ ಹೋಗ್ಬಿಟ್ರೆ ಏನೇನು ಬೇಕೋ ಟಕ್ ಅಂತ ತೊಗೊಂಡ್ಬಿಡ್ತೀನಿ. ನಾನಿದ್ದಾಗ ಹಾಲು
ಅಷ್ಟು ಚಿಕ್ಕ ಬಾಟಲಿಗೆ 199 ಇತ್ತು, ಈಗ 50 cents ಜಾಸ್ತಿ ಮಾಡಾಕ್ಬಿಟ್ಟಿದ್ದಾರೆ. ಎಲ್ಲ ಕಾಸ್ಟ್ಲಿ ಆಗ್ತಾಯಿದೆ. ಅದಾದಮೇಲೆ ಕೊರಿಯಾಂಡರ್ 99 cents. ಬೇರೆ ಸ್ಟೋರ್ಗೆ ಹೋಗಿದ್ರೆ ನನಗೆ 2 ಬಂಚ್ ಬರೋದು. ಈಗ ಅಷ್ಟೊಂದು ನನಗೆ ಪೇಷನ್ಸ್ ಇಲ್ಲ. ಈಗ ಇಲ್ಲೊಂದು ಸ್ಟಾಪ್ ಮಾಡ್ಕೊಂಡ್ರೆ ಅದು 20 cents ಉಳ್ಸೋಕೋಗಿ ನಾನು ಇಲ್ಲೊಂದು ಸ್ಟಾಪ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಇಟ್ಸ್ ಬೆಟರ್ 99 cents ಅಂತ ತೊಗೊಂಬಿಟ್ಟೆ. ಅದಾದಮೇಲೆ ಮೈದಾನು 299 399 ಇತ್ತು. ಇಟ್ಸ್ ಓಕೆ. ನೀರು ಅಷ್ಟೇ, ನಾನು ಫಸ್ಟ್ ತೊಗೊಂಡಾಗ ಇಟ್ ವಾಸ್ ಆಲ್ಮೋಸ್ಟ್ $250 ಆರ್ ಸಮಥಿಂಗ್. ಈಗ $3 ಏನೋ ಮಾಡಿದ್ದಾರೆ. ಎಲ್ಲ ಇದೆ 50 cents ಜಾಸ್ತಿ ಮಾಡಿಕ್ಕಿದ್ದಾರೆ. ಇನ್ನೇನು ತೊಗೊಂಡೆ, ಅದೇ ಕರ್ಡು ಮಿಲ್ಕ್ ಅಷ್ಟೇ. ನನಗೇನು ಬೇಕೋ ಆವಾಗ ತೊಗೊಂಬಂದ್ಬಿಡ್ತೀನಿ. ಈಗ ಕಾರಲ್ಲಿ ಡಂಪ್ ಮಾಡೋಣ. ಚಿಕನ್ನ ಆರ್ಡರ್ ಮಾಡಿದ್ದೀನಿ ಆಲ್ರೆಡಿ. ಸೊ ಫೋನ್ ಮಾಡಿದ್ದೆ ಈಗ ಲೈಕ್ 10 minutes ಆಗೋ. ಸೊ ನಾನು ಹೋಗೋ ಅಷ್ಟೊತ್ತಿಗೆ ಚಿಕನ್ ರೆಡಿ ಆಗಿರುತ್ತೆ. ಪಿಕಪ್ ಮಾಡ್ಕೊಂಡು ಮನೆಗೆ ಹೋಗೋದು, ಬಿರಿಯಾನಿ ಕುಕ್ ಮಾಡೋದು. ಮೈ ಇಸ್ ವೆರಿ ಹ್ಯಾಪಿ. ಐ ಆಮ್ ಗೋಯಿಂಗ್ ಟು ಕುಕ್ ಬಿರಿಯಾನಿ ಗೈಸ್. ಬಿರಿಯಾನಿ ಮೈ ಲವ್, ಮೈ ಹಾರ್ಟ್, ಮೈ ದಿಲ್, ಮೈ ಸೋಲ್ ಮೇಟ್ ಇಸ್ ಬಿರಿಯಾನಿ. ನಮ್ಮಮ್ಮ ಚೆನ್ನಾಗಿ ಕುಕ್ ಮಾಡ್ತಾರೆ ಬಿರಿಯಾನಿನ. ಲೆಟ್ಸ್ ಸಿ. ಡಂಪ್ ಎವ್ರಿಥಿಂಗ್ ಇನ್ಸೈಡ್ ದ ಕಾರ್. ನನ್ನ ಕಾರಲ್ಲಿ ಕಾಣಿಸ್ತಾ ಇದ್ದೀನಾ? ಬ್ಯಾಗ್ ಏನೇ ಜಾಸ್ತಿ ಇಲ್ಲ. ಶಕ್ತಿಮಾನ್, strongest Mahima in the world. Let's put that card in that. Welcome. ಎಲ್ಲಿದೆ? ನೋಡಿ ಎಲ್ಲ ಹಾರಾಡ್ತಾ ಇದೆ. ಗಾಳಿನೂ ಇದೆ, ಬಿಸಿಲು ಇದೆ. ಚೆನ್ನಾಗಿದೆ ವೆದರು. ಫುಲ್ಲು ಸೆಕೆ. ಈಗ ಸ್ವಿಮ್ಮಿಂಗ್ ಹೋಗ್ಬೇಕು ಅನಿಸ್ತಾ ಇದೆ. ಬಟ್ ಇದು ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಕಮ್ಯುನಿಟಿಲಿಲ್ಲ ನಾನು. ಇಲ್ಲಾಂದರೆ ಹೋಗಿ ಉಳ್ಳಾಡ್ಬಿಡ್ತಾಯಿದೆ. ಇದೇ ಕಮ್ಯುನಿಟಿಲಿ ಇದ್ದೀನಿ ನಾನು, ಬ್ಯಾಕ್ ಸೈಡ್ ಕಮ್ಯುನಿಟಿ 2 years. ಸೊ ಈ ಸ್ಟೋರಲ್ಲಿ ಏನು ಹೇಳಿದ್ರೆ ಎಲ್ಲಿದೆ ಅಂತ ನಂಗೆ ಗೊತ್ತು. ಸೊ ಹಿಂಗೆ ತೊಗೊಂಡ್ಬಿಡ್ತಾ ಇದ್ವಿ ನಾನು ನನ್ನ ಫ್ರೆಂಡು. ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಆಯ್ತಿದ್ದು ಕಮ್ಯುನಿಟಿ, 5 minutes. ಸೊ ಈಗ ನಾನು ಬೇರೆ ಕಡೆ ಮೂವ್ ಆಗಿದ್ದೀನಿ. ಸೊ ಯಾವಾಗ ನಾವು ಒಂದೊಂದು ಬರ್ತಾ ಇರ್ತೀನಿ. ಬಟ್ ಈ ಜುವೆಲಸ್ಕೋ ಅಂತಾರೆ. ಸೊ ಐ ಡೋಂಟ್ ನೋ ಎಲ್ಲ ಸ್ಟೇಟಲ್ಲೂ ಇದೆಯಾ ಅಲ್ವೋ ಅಂತ. ಬಟ್ ಇಲ್ಲಿನಾಯ್ಸಲ್ಲಿ ಎಲ್ಲ ಕಡೆ ಇದೆ. ಒಂದು ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಅದು ಕಂಪೇರ್ ಟು ಅದರ್ ಸ್ಟೋರ್ಸ್. ಮತ್ತು ಕ್ವಾಲಿಟಿನೂ ಹಾಗೆ ಇರುತ್ತೆ. ಕ್ವಾಲಿಟಿದು ಪ್ರಾಡಕ್ಟ್ ಇಟ್ಟಿರ್ತಾರೆ. ನೀವು ಕಾಸಿನ ತಕ್ಕಂಗೆ ಕಜ್ಜಾಯ ಅಂತಾರಲ್ವ. ಸೊ ನೀವು ಜಾಸ್ತಿ ರೇಟ್ ಇಟ್ಟಿದ್ರೆ ಜಾಸ್ತಿ ಕ್ವಾಲಿಟಿ ಇಟ್ಟಿರ್ತಾರೆ, ಇಲ್ಲ ಅಂದರೆ ಅದಕ್ಕೆ ತಕ್ಕಂತ ಇಟ್ಟಿರ್ತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ಯು ಗೈಸ್. ಇನ್ನೇನು ಹೇಳೋದು, ಅಷ್ಟೇ. ಹಿಂಗಿರುತ್ತೆ. ಏನು ಬೇಕೋ ಅವಾಗ ಹೋಗಿ ತೊಗೊಬರೋದು. ಐ ಆಮ್ ಸೂಪರ್ ಡೂಪರ್ ಎಕ್ಸೈಟೆಡ್ ಟು ಈಟ್ ಬಿರಿಯಾನಿ. ಸೊ ನಾನು ಬಿರಿಯಾನಿ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬಿಕಾಸ್ ಒಬ್ಬರು ನೆಕ್ಸ್ಟ್ ವೀಡಿಯೋ ಹೇಳ್ತೀನಿ. ವೆಯ್ಟ್ ಅಂಟಿಲ್ ದೆನ್, ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಆ್ಯಂಡ್ ಹೋಪ್ ಯು ಎಂಜಾಯ್ ದಿಸ್. ಚಿಕನ್ ಪಿಕಪ್ ಮಾಡಬೇಕು. ಇಲ್ಲಿಂದ 5 minutes ಇದೆ ಬೈ ಕಾರ್. ಸೊ ಅಲ್ಲಿಗೆ ಡ್ರೈವ್ ಮಾಡ್ತಾ ಇದ್ದೀನಿ. ಬನ್ನಿ, ಲೆಟ್ಸ್ ಗೋ. ಸ್ಪೆಕ್ಸ್ ಹಾಕಿಲ್ಲ ಅಂದರೆ ಕಣ್ಣೆಲ್ಲ ಸುಟ್ಟೋಗ್ಬಿಡುತ್ತೆ. ಇನ್ನೊಂದು ಸ್ಪೆಕ್ಸ್ ತೊಗೋಬೇಕು. ನಾನು ರೆಬೆನ್ ತೊಗೋಬೇಕಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಬಟ್ ವೆಯ್ಟ್ ಮಾಡ್ತಾಯಿದ್ದೀನಿ, ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಯಾವ ಥರ ನನಗೆ ಸೂಟ್ ಆಗುತ್ತೆ ಅನ್ಬೇಕು. ಪ್ಲಸ್ ನಾನು ಸ್ಪೆಕ್ಸ್ ಹಾಕೊಂಡಿರ್ತೀನಲ್ಲ, ಸೊ ಅದಕ್ಕೆ ತಕ್ಕಂಗೆ ನಾನು ಸ್ಪೆಕ್ಸ್ ತೊಗೊಳೋಣ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಕಾಮಾಗಿ. ಐ ಡೋಂಟ್ ವಾಂಟ್ ಟು ರಶ್ ಇಂಟು ಎನಿ ಯಾವುದೋ ಸ್ಪೆಕ್ಸಿಗೆ. ಸ್ಪೆಕ್ಸ್ ಪರ್ಫೆಕ್ಟ್ ಯಾವುದೋ ಚೆನ್ನಾಗಿರೋದು, ಯಾವುದೋ ರೆಬ್ಯಾನ್ ಇಲ್ಲ ಅಂದರೆ ನನ್ನ ಸ್ಪೆಕ್ಸಿಗೆ ತಕ್ಕಂದು ನೋಡ್ತೀನಿ. ಲೈಕ್ ನನ್ನ ಸ್ಪೆಕ್ಸಿಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು, ಫಿಟ್ ಆಗಬೇಕು. ಓಕೆ, ಐ ವಿಲ್ ಸಿ ಯು ಇನ್ ಚಿಕನ್ ಅಂಗಡಿ.
ಚಿಕನ್ ಅಂಗಡಿ. Yo, Honey Singer, let's go. ಕಾಮಿಯಾ ಬಂದ. ಐಸ್ ಕ್ರೀಮ್ ತೊಗೊಳೋಣ ಅಂತ ನೋಡ್ತಾ ಇದ್ದೆ, ಕುಲ್ಫಿ ಇತ್ತು. ಸೊ ನಾನು ಬೇರೆ ಬ್ರ್ಯಾಂಡ್ ತೊಗೊಳ್ತಾ ಇದ್ದೆ, ಬಟ್ ಅದು ಇರಲಿಲ್ಲ. ಇಷ್ಟೇ ಕುಲ್ಫಿ ಇದ್ದಿದ್ದು. ಚಿಕನ್ ಅಂಗಡಿ ನೋಡಿ, ಇಲ್ಲಿ ಹಿಂಗೆ ಇರುತ್ತೆ, ಎಲ್ಲ ಕಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅವ್ರು ಫ್ರೆಶ್ಶಾಗೂ ಕಟ್ ಮಾಡ್ತಾರೆ, ಯಾವಾಗಲೂ ಫ್ರೋಝನ್ನೇ ಕೊಡೋಲ್ಲ. ನನಗೇನು ಫ್ರೋಝನ್ ಕೊಡೋಲ್ಲ ಕಸ್ಟಮರ್ಸ್ಗೆ, ಅದೆಲ್ಲ ಬೇರೆದು. ನೋಡಿ ಇಂಡಿಯನ್ ಸಾಮಾನ್ಸ್ ಎಲ್ಲ ಇಟ್ಟಿದ್ದಾರೆ. ನನ್ನ ಕಾರು ಅಲ್ಲಿದೆ, ನನ್ನ ಚಿಕನ್ ಇಲ್ಲಿದೆ. ಐ ಆಮ್ ಹ್ಯಾಪಿ. ಸೊ ಇಟ್ ವಾಸ್ ಆಲ್ಮೋಸ್ಟ್ ನೋಡಿ ಇಲ್ಲಿ ಕಾಣಿಸ್ತಿದೆಲ್ಲ $12.38. ಮೇ ಬಿ ಎಷ್ಟಲ್ಲಿ ಬಿ ಇದೆ ನೋಡ್ತೀನಿ ತಡೀರಿ. ಸೊ ಇದು ಒಂದು 249 ಪ್ರೈಸ್ ಅಂದಿದ್ದು, 249. ಸೊ ಇಟ್ಸ್ ಈಸ್ ಆಲ್ಮೋಸ್ಟ್ 499 LB ಇದೆ, ಅಂದರೆ 5 LB ಇದೆ, ಆಲ್ಮೋಸ್ಟು 5 LB ಇದೆ. ಸೊ 1 LBಗೆ ಬಂದು $2.48. ಸೊ 5 LBಗೆ $12 ಆಗಿದೆ. ಚಿಕನ್ ಲಿವರ್ ಅಂತ ಹಾಕೊಂಡು ಚಿಕ್ಕ ಪೀಸ್ ಮಾಡು ಅಂತ ಹೇಳಿದ್ದೆ. ಚಿಕ್ಕ ಪೀಸ್ ಮಾಡಿ, ದೊಡ್ಡ ಪೀಸ್ ಬೇಡ ಅಂತ. ಸ್ಕಿನ್ ಔಟ್ ಮಾಡಿದಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಸ್ಕಿನ್ ಔಟೇ ಇಷ್ಟ ನನಗೆ, ವಿತ್ ಸ್ಕಿನ್ ಆಗಲ್ಲ. ಸೊ ಸ್ಕಿನ್ ಔಟ್ ಮಾಡಿದ್ದಾರೆ. ಸೊ ಈ ಥರ ಬ್ಲ್ಯಾಕ್ ಕವರಲ್ಲಿ ಇಂಡಿಯಾದಲ್ಲಿ ಹಾಕ್ಕೊಡ್ತಾರಲ್ಲ, ಹಂಗೆ ಹಾಕ್ಕೊಟ್ಟವ್ರೆ. ಚಿಕನ್ ಬಂದಾಯಿತು, ಕೋಳಿ ಬಂದಾಯಿತು, ಇನ್ನೇನು ಬಿರಿಯಾನಿ ಮಾಡಿ ಬಾಯಿಗೆ ಹಾಕ್ಕೊಳೋದೇ, ಬಾಯಿಗೆ. ಸೊ ಚಿಕನ್ನು ಹೇಳಿದ್ನಲ್ಲ 5 LB ಇದೆ. ಸೊ ಸಮ್ಟೈಮ್ಸ್ ಯು ನೀಡ್ ಟು ಸ್ಪೆಂಡ್ ಆನ್ ಯೋರ್ ಸೆಲ್ಫ್ ಆಲ್ಸೋ, ಈಟ್ ಗುಡ್ ಫುಡ್. ಹೋಗುವಾಗೆ ಎತ್ಕೊಂಡು ಹೋಗಲ್ಲ. ಸೊ ಇಷ್ಟು ದಿನ ನಾನು ಸ್ಪೆಂಡ್ ಮಾಡ್ತಾ ಇರಲಿಲ್ಲ, ಒಂದು ಸ್ವಲ್ಪ ಬೇಕಾಗಿತ್ತು. ಈಗ ಸ್ಪೆಂಡಿಂಗ್ ಆನ್ ಮೈ ಸೆಲ್ಫ್. ಆಲ್ಮೋಸ್ಟ್ ಐ ಸ್ಪೆಂಡ್ ಟುಡೇ ಅಲ್ಲಿ $13, ಇಲ್ಲಿ $14, $28, ಆಲ್ಮೋಸ್ಟ್ $30 ನನಗೋಸ್ಕರ ನಾನು ಸ್ಪೆಂಡ್ ಮಾಡ್ಕೊಂಡಿದ್ದೀನಿ ಇವತ್ತು. $30 ನನಗೋಸ್ಕರ. ಐ ಸ್ಪೆಂಟ್ $30 ಪ್ಲಸ್ ಗ್ಯಾಸ್. ಯು ನೀಡ್ ಟು ಲೆಕ್ಕ ಹಾಕ್ಬೇಕಲ್ಲ ಗ್ಯಾಸ್ದು. ಮತ್ತು ನನ್ನ ಲೇಬರು, ನಾನು ಕಾರ್ ಓಡಿಸಿದ್ದು ಲೇಬರು ಎಲ್ಲ $30 ಆಗಿದೆ ಇವತ್ತು. ಐ ಸ್ಪೆಂಡ್ ಇಟ್ ಆನ್ ಮೈ ಸೆಲ್ಫ್. ಸೊ ನೋ ರಿಗ್ರೆಟ್ಸ್ ಏನಿಲ್ಲ. ಐ ಆಮ್ ಹ್ಯಾಪಿ ಬಿಕಾಸ್ ಐ ಆಮ್ ಈಟಿಂಗ್, ಐ ಆಮ್ ಎಂಜಾಯಿಂಗ್. ಐಸ್ ಕ್ರೀಮ್ ಬೇರೆ ತಂದೆ ನಾನು, ಅದ್ರ ಜೊತೆ ಒಂದು ಲೈಕ್ ಬಿರಿಯಾನಿ ಆದಮೇಲೆ ಕೂಲಾಗಿರಲಿ ಅಂತ ಈ ಸಮ್ಮರಲ್ಲಿ ಐಸ್ ಕ್ರೀಮ್ ತಿನ್ಬೇಕು ಅನ್ಸುತ್ತೆ. ಕುಲ್ಫಿ ತಂದಿದ್ದೀನಿ, ಕುಲ್ಫಿ. ಸೊ ಕುಲ್ಫಿ ತೊಗೊಬಂದಿದ್ದೀನಿ ಕೂಲಾಗಿರೋಣ ಅಂತ. ಸೊ ಸ್ಪೆಂಡ್ ಇಟ್ ಆನ್ ಯೋರ್ ಸೆಲ್ಫ್ ಆಲ್ಸೋ. ಸಮ್ಟೈಮ್ಸ್ 10% ನಿಮಗೆ ಸ್ಪೆಂಡ್ ಮಾಡ್ಕೊಳ್ಳಿ, ನಾಟ್ 50. ಈಗ 100%ಅಲ್ಲಿ 50% ಸೇವಿಂಗ್ಸ್ ಹಾಕಿ, ಇನ್ನೇನೋ ಖರ್ಚಿರೋದು 20-30% ಖರ್ಚಿಗೆ 10% ನಿಮಗೋಸ್ಕರ ಸ್ಪೆಂಡ್ ಮಾಡ್ಕೊಳ್ಳಿ. ದಟ್ಸ್ ಐ ಆಮ್ ಗೋನ್ ಟು ಡೂ ರೈಟ್ ನೌ. ಎಸ್, ನನಗೇನು ಬೇಕೋ ಅದು ತಗೊಳ್ಳೋದು, ಆ ಥರ ಎಲ್ಲ. ಏನೋ ಸನ್ ಗ್ಲಾಸಸ್ಸು, ನನಗೆ ಶೂಸ್ ಇಷ್ಟ, ಆ ಥರ. ಲೆಟ್ಸ್ ಗೋ. ಯಾ, ಅಷ್ಟೇ ಇವತ್ತಿನ ವ್ಲಾಗ್. ಸಿ ಯು ನೆಕ್ಸ್ಟ್ ವಿಡಿಯೋ, ಮೇ ಬಿ ಇನ್ ಬಿರಿಯಾನಿ ವಿಡಿಯೋ. ಐ ವಿಲ್ ಮೇಕ್ ಅ ಬಿರಿಯಾನಿ ಆ್ಯಂಡ್ ಶೋ ಯು ಗೈಸ್ ಹೌ. ಯಾರೋ ಕೇಳ್ತಾ ಇದ್ದಾರೆ, ಅಕ್ಕ ನನಗೆ ಏನದು ಮೋಮೋಸ್ ಮಾಡೋದು ವಿಡಿಯೋ ಹಾಕಕ್ಕ, ಅದು ಹಾಕಕ್ಕ, ಇದು ಹಾಕಕ್ಕ ಅಂತ. ನನಗೆ ಟೈಮ್ ಇರೋದ್ರಲ್ಲೂ ಒಂದೊಂದ್ಸತಿ ಅಲ್ಲಿ ಲೈಕ್ ಬೆಡ್ ಮೇಲೆ ಮಲ್ಕೊಂಡ್ರೆ ಅಂತ ಮಲ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಏನೋ ಒಂದು ಅಡುಗೆ ಮಾಡ್ಕೊಂಬಿಟ್ಟು ಹೋಗ್ಬಿಡ್ತೀನಿ. ಲೈಕ್ ಒಂದೊಂದ್ಸತಿ ಇಂಟ್ರೆಸ್ಟ್ ಇದ್ದಾಗ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿಂತೀನಿ, ಈ ಥರ. So let's go home. I'm excited to eat biryani. Bye guys, see you next video.
ನನಗೆ ನಾನು ವೈಟ್ ಆಗಿದ್ದು ನೋಡಿ ನಾನೊಂದ್ಸತಿ ನಾನು ತುಂಬ ಸೊ ಎಂಡ್ ಮಾಡೋಣ, ಇನ್ನೊಂದು ಕತೆ ಹೇಳ್ಬಿಟ್ಟು ಇದು ಮುಗಿಸ್ಬಿಡ್ತೀನಿ. ಅಂದರೆ ಕಪ್ಪಂದರೆ ಐ ವಾಸ್ ಅ ಡಾರ್ಕ್ ಸ್ಕಿನ್, ಸ್ವಲ್ಪ ಡಾರ್ಕ್ ಇದ್ದೆ ಇಂಡಿಯಾದಲ್ಲಿ, ಅಷ್ಟೊಂದೇನು ಬೆಳ್ಳು ಕೊಳಿತಾ ಇರಲಿಲ್ಲ, ನಾನೇನು ಕರ್ರಕ್ಕಿದ್ದೆ ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನಮ್ಮ ತುಮಕೂರು ಕನ್ನಡದಲ್ಲಿ ಕರ್ರಕ್ಕಿದ್ದೆ ಅಂತ. ಸೊ ಯಾರೇನು ಅಷ್ಟೊಂದು ನನಗೇನು ಚೆನ್ನಾಗಿದೆ ಹಂಗೆ ಏನಂತಾರಿಲ್ಲ, ಬಟ್ ನಾನೊಂದು ಸ್ವಲ್ಪ ಕರ್ರಕ್ಕಿದ್ದೆ. ಐ ಅಕ್ಸೆಪ್ಟ್ ವಾಟ್ ಎವರ್, ಐ ಲವ್ ಮೈ ಸೆಲ್ಫ್. ನಾನು ಹೆಂಗಿದ್ದೀನೋ ನನಗೆ ಇಷ್ಟ ನನಗೆ. ಸೊ ದೇವ್ರ ಹತ್ರ ಕೇಳ್ಕೊತಾ ಇದ್ದೆ, ನಂಗೊಂದು ಸ್ವಲ್ಪ ಬಿಲ್ಡ್ ಮಾಡೋ ಅಂದರೆ ಸ್ವಲ್ಪ ಕಲರ್ ಕೊಡಪ್ಪ ಅಂತ ಒಂದು ಸ್ವಲ್ಪ ದೇವ್ರ ಹತ್ರ ಬೇಡ್ಕೊತಾ ಇದೆ. ಸ್ವಲ್ಪ ಕೊಡಪ್ಪ ಅಂದರೆ ಇಷ್ಟೊಂದು ಕಲರ್ ಕೊಟ್ಬಿಟ್ಟಿದ್ದಾರೆ ದೇವರು ಈ ಅಮೇರಿಕಾಗೆ ಬಂದ್ಬಿಟ್ಟು. ನನಗೆ ಒಂದೊಂದ್ಸತಿ ಮಿರರ್ ನೋಡ್ಕೊಂಡು ನೀನೇನಾ ಮೈಮಾ ಅಂತ ಅನ್ಸ್ಬಿಡುತ್ತೆ. ಎಷ್ಟು ಬೆಳ್ಳಕ್ಕಾಗಿದ್ದೀನಿ ಅಂದರೆ ಅಷ್ಟು ಬೆಳ್ಳಕ್ಕಾಗ್ಬಿಟ್ಟಿದ್ದೀನಿ ನೋಡಿ, ಎಷ್ಟು ಬೆಳ್ಳಗಾಗಿದ್ದೀನಿ ಏನೋ ನನಗೆ ಗೊತ್ತಾಗ್ತಾಯಿಲ್ಲಪ್ಪ. ಒಂದೊಂದ್ಸತಿ ಏನು ಇಷ್ಟು ಬೆಳ್ಳಕ್ಕಾಗ್ಬಿಟ್ಟಿದ್ಯೋ ಅಯ್ಯಯ್ಯೋ ಅನ್ನಿಸ್ಬಿಡುತ್ತೆ. ಕತೆ ಚೆನ್ನಾಗಿ ಹೇಳ್ತೀನಲ್ಲ, ಕತೆ ಎಲ್ಲ ಇದು ನಿಜಾನೇ. ಹಂಗೆ ಅನ್ಕೊಳ್ತಾ ಇದೆ, ಈಗ ಬೆಳ್ಳು ಕೊಳಿತಾ ಇದ್ದೀನಿ ಪಳ ಅಂತ. ಏನಾಗಿ ತಿಕ್ಕಿದಿರೋ ನನಗೆ ಗೊತ್ತಿಲ್ಲ. ಮೇ ಬಿ ದ ವಾಟರ್, USA ವಾಟರ್, ವೆದರ್ ಏನೋ. ಓಕೆ ಗೈಸ್, ಸಿ ಯು ನೆಕ್ಸ್ಟ್ ವಿಡಿಯೋ, ಬಾಯ್.